ಯಾನ ಎಸ್.ಎಲ್. ಭೈರಪ್ಪನವರ ಹೊಸ ಕಾದಂಬರಿ ಮಾರುಕಟ್ಟೆಯ ದೃಷ್ಟಿಯಿಂದ ಮತ್ತು ಸಾಹಿತ್ಯಿಕ ಸೃಜನಶೀಲತೆಯ ದೃಷ್ಟಿಯಿಂದ ಅತಿ ಹೆಚ್ಚು ಚರ್ಚೆಯಲ್ಲಿರುವಂಥ ಪುಸ್ತಕ ಯಾನ. ಒಂದು ವಿಜ್ಞಾನದ ವಿಷಯವನ್ನು ಕಾದಂಬರಿಯ ರೂಪಕ್ಕೆ ಇಳಿಸಿ ವಿಜ್ಞಾನಕ್ಕೂ ತತ್ವಜ್ಞಾನಕ್ಕೂ ಆಗುವಂಥ ತಾಕಲಾಟಗಳು, ಭೂಮಿಯ ಮೇಲಿನ ನೈತಿಕತೆ ಭೂಮಿಯ ಹೊರಗಡೆ ಸೌರಮಂಡಲದಿಂದ ಆಚೆ ಅನ್ವಯಿಸುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಭೈರಪ್ಪನವರು ತಮ್ಮ ಪಾತ್ರಗಳ ಮೂಲಕ ಉತ್ತರಗಳನ್ನು ಹುಡುಕುವ ಶೈಲಿ ತುಂಬ ಅನನ್ಯವಾದದ್ದು. ಈ ಕಾದಂಬರಿಯ ಕಥಾವಸ್ತು ಹೊಳೆದ ಬಗೆ, ಅದರ ನಿರೂಪಣಾ ಶೈಲಿ ಹೊಳೆದ ಬಗೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಎಸ್.ಎಲ್. ಭೈರಪ್ಪನವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ತುಂಬ ಅನನ್ಯವಾದಂಥ ಕಾದಂಬರಿ ಸರ್. ಒಂದು ಸಿಟ್ಟಿಂಗ್ನಲ್ಲಿ ಓದಿ ಮುಗಿಸುವಂಥ ಕಾದಂಬರಿ, ಒಂದು ಸಲ ಕೈಗೆತ್ಕೊಂಡ್ರೆ ಬಿಡೋದಕ್ಕಾಗದೇ ಇರುವಂಥದ್ದು. ಒಂದು ವಿಜ್ಞಾನದ ವಿಷಯವನ್ನು ಸೃಜನಶೀಲ ಸಾಹಿತ್ಯದ ರೂಪದಲ್ಲಿ ಕೊಡೋದಕ್ಕೆ ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಅನ್ನಿಸ್ತು ಇಡೀ ಕಾದಂಬರಿಯನ್ನು ಓದಿದ ಮೇಲೆ. ಮೊದಲಿಗೆ ನಾನು ಯಾನದ ವಿಷಯ ಹೊಳೆದಂಥ ವಿಷಯಕ್ಕೆ ಬರ್ತೀನಿ. ಪುಸ್ತಕ ಬಿಡುಗಡೆಯಾಗೋದಕ್ಕಿಂತ ಮುಂಚೆಯೇ 3 ಮುದ್ರಣಗಳನ್ನು ಕಾಣುತ್ತೆ. ಬಿಡುಗಡೆಯಾಗೋದಕ್ಕಿಂತ ಮೊದಲೇ 10,000 ಪ್ರತಿಗಳು ಬುಕ್ ಆಗ್ತವೆ. ಈ ಲೌಕಿಕ ಜಗತ್ತಿನ ವ್ಯವಹಾರಗಳನ್ನು ತಾವು ಹೇಗೆ ನೋಡ್ತೀರಿ? ಒಬ್ಬ ಲೇಖಕನಾಗಿ ಇದನ್ನು ಹೇಗೆ ಸ್ವೀಕರಿಸ್ತೀರಿ ನೀವು? ಸಂತೋಷವಾಗುತ್ತೆ. ನಮ್ಮ ಕನ್ನಡ ಓದುಗರು ಪ್ರಬುದ್ಧರಾಗಿದ್ದಾರೆ ಅನ್ನೋದು ನನಗೆ ಸುಮಾರೊಂದು 25-30 ವರ್ಷಗಳಿಂದಲೇ ನನ್ನ ಅನುಭವಕ್ಕೆ ಬಂದಿದೆ. ಅವರಿಗೆ ಗಂಭೀರವಾದಂಥ ವಸ್ತು ಬೇಕು, ಅದನ್ನು ಗಂಭೀರವಾದಂಥ ರೀತಿಯಲ್ಲಿ ಆ ವಸ್ತುವನ್ನು ನಿರ್ವಹಿಸಿರುವಂಥ ಕಾದಂಬರಿಗಳು ಅವರಿಗೆ ಬೇಕಾಗಿದೆ. ನೀವು ಮಾಡಿದಂಥ ಹೇಳಿಕೆ ಅನೇಕ ಹಿರಿಯ ಸಾಹಿತಿಗಳ ಗೊಣಗಾಟಕ್ಕೆ ತದ್ವಿರುದ್ಧವಾಗಿದೆ. ಓದುವ ಹವ್ಯಾಸ ಕಡಿಮೆಯಾಗಿದೆ, ಇವತ್ತಿನ ಜನಾಂಗ ಗಂಭೀರ ಸಾಹಿತ್ಯದ ಕಡೆ ಗಮನ ಕೊಡ್ತಿಲ್ಲ ಅನ್ನೋ ಗೊಣಗಾಟಗಳನ್ನು ಕೇಳ್ತೀವಿ ನಾವು. ನಿಮ್ಮ ಹೇಳಿಕೆ ತದ್ವಿರುದ್ಧವಾದಂಥದ್ದು ಅಲ್ಲ, ಅದು ನನಗೆ ಹಾಗೆ ಅನಿಸೋದಿಲ್ಲ. ಓದುಗರ ಸಂಖ್ಯೆ ಸಾಕಷ್ಟು ಜಾಸ್ತಿ ಆಗ್ತಲೇ ಇದೆ. ಈಗ ನನ್ನ ಪುಸ್ತಕಗಳ ಮಾರಾಟವನ್ನು ನಾನು ನೋಡಿದ್ರೆ ಸುಮಾರು 30 ವರ್ಷಗಳಿಂದ ನನ್ನ ಪುಸ್ತಕದ ಓದುಗರ ಸಂಖ್ಯೆನ ನಾನು ನೋಡಿದ್ರೆ ಅದು ಜಾಸ್ತಿ ಆಗ್ತಲೇ ಇದೆ. ಅದರಿಂದ ಅದನ್ನು ಓದುಗರ ಮೇಲೆ ನಾವು ಹಾಕೋಕ್ಕಾಗಲ್ಲ. ಅದು ನಮಗೂ ಒಂದು ಜವಾಬ್ದಾರಿ ಇದೆಯಲ್ಲ. ಈಗಿನ ಇವರು ಪ್ರಬುದ್ಧರಾಗಿದ್ದಾರೆ ಓದುಗರು. ಅದಕ್ಕೆ ತಕ್ಕನಾಗಿ ಸಾಹಿತಿ ಕೂಡ ಬೆಳಿಬೇಕು. ಸಾಹಿತಿಯ ಇದನ್ನು ಅವನ ವಸ್ತುವಿನ ಪರಿಧಿಯು ಕೂಡ ದೊಡ್ಡಾಕೊಂಡು ಹೋಗಬೇಕಾಗತ್ತೆ. ಅದಕ್ಕೆ ಸಾಹಿತಿ ಒಂದು ಮಾತಲ್ಲಿ ಹೇಳಬೇಕಾದ್ರೆ ಸಾಹಿತಿ ಬೆಳಿಬೇಕಾಗ್ತದೆ ಅಷ್ಟೇ. ಇಲ್ಲದೆ ಹೋದರೆ ಓದುಗರಿಗೆ ಅದು ರುಚಿಸೋದಿಲ್ಲ. ಓದುಗನ ನಿರೀಕ್ಷೆಗೆ ತಕ್ಕನ ಹಾಗೆ ಸಾಹಿತಿ ಕೂಡ ಬೆಳೆಯಬೇಕಾಗತ್ತೆ ಅನ್ನುವಂಥದ್ದು. ನೀವು ಪ್ರತಿ ಕಾದಂಬರಿಯಲ್ಲೂ ನಿಮ್ಮದಲ್ಲದ ಹೊಸ ಸಬ್ಜೆಕ್ಟಿಗೆ ಕೈ ಹಾಕ್ತೀರಿ. ಅದಕ್ಕೋಸ್ಕರ ವರ್ಷಗಟ್ಟಲೆ ಕೆಲಸ ಮಾಡ್ತೀರಿ. ಗೊತ್ತಿರುವಂಥದ್ದು ಮಂದ್ರ ಕಾದಂಬರಿಗೋಸ್ಕರ ನೀವು ಎಷ್ಟೆಲ್ಲ ಕೆಲಸ ಮಾಡಿದ್ರಿ ಅನ್ನುವಂಥದ್ದು ಗೊತ್ತು. ಪರ್ವ ಕಾದಂಬರಿ ಅದನ್ನು ಬರೆಯೋದಕ್ಕೆ ಹೇಗೆ ತಯಾರಿ ನಡೆಸಿದ್ರಿ ಅನ್ನೋದನ್ನು ನೀವು ವಿವರವಾಗಿ ಹೇಳಿದ್ದೀರಿ. ಕನ್ನಡ ಸಾರಸ್ವತ ಲೋಕದಲ್ಲಿ ಒಂದು ಕಾದಂಬರಿ ಬರೆಯೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಬಲ್ಲಂಥ ಏಕೈಕ ಸಾಹಿತಿ ತಾವು. ಯಾನಕ್ಕೋಸ್ಕರ ತಾವು ಮಾಡಿದಂಥ ತಯಾರಿ ಹೇಗಿತ್ತು ಸರ್? ಯಾನ ನನಗೆ ಸುಮಾರೊಂದು 30-40 ವರ್ಷದ ಹಿಂದೆ ಈ ವಸ್ತು ಹೊಳೆದಿತ್ತು ಮನಸ್ಸಿನೊಳಗೆ. ಅಮೆರಿಕನ್ಸು ಮನುಷ್ಯನ ಚಂದ್ರನ ಮೇಲೆ ಬಿಟ್ಟು ಕ್ಷೇಮವಾಗಿ ಅವನನ್ನು ವಾಪಸ್ಸು ಕರ್ಕೊಂಡ್ರಲ್ಲ, ಅದು ಬಹಳ ದೊಡ್ಡ ಹೆಜ್ಜೆ. ಮನುಷ್ಯನ ಇದು ಮಾನವ ಇತಿಹಾಸದೊಳಗೆ ಬಹಳ ದೊಡ್ಡ ಹೆಜ್ಜೆ. ಆವಾಗಲೇ ನನಗೆ ಓದಿ ನಾನು ಅದರಿಂದ ರೋಮಾಂಚಿತನಾಗಿದ್ದೆ. ಆವಾಗಿನಿಂದ ಅದಕ್ಕಿಂತ ಮೊದಲು ನನಗೆ ವಿಜ್ಞಾನದ ಮೇಲೆ ಆಸಕ್ತಿ ಇತ್ತು. ಅದರಲ್ಲೂ ವಿಶೇಷವಾಗಿ ಖಗೋಳಶಾಸ್ತ್ರದ ಮೇಲೆ ತುಂಬ ಆಸಕ್ತಿ ಇತ್ತು. ಇದಾದ ಮೇಲೆ ನಾನು ಖಭೌತಶಾಸ್ತ್ರವನ್ನು, ಆಸ್ಟ್ರೋಫಿಸಿಕ್ಸನ್ನು ಓದೋಕ್ಕೆ ಶುರು ಮಾಡಿದೆ. ಪ್ರತಿ ಸಲ ಅಮೆರಿಕಕ್ಕೆ ಹೋದಾಗಲೂ ಕೂಡ ವಾಷಿಂಗ್ಟನ್ DC-ಯಲ್ಲಿರುವಂಥ ಸ್ಮಿತ್ಸೋನಿಯನ್ ಮ್ಯೂಸಿಯಂ ಅದರಲ್ಲಿ ಈ ಸ್ಪೇಸ್ ಸೆಕ್ಷನ್ನಿಗೆ ನಾನು ಹೋಗ್ತಲೇ ಇದ್ದೆ. ಹೋಗಿ ಹೊಸದಾಗಿ ಅವರು ಸ್ಪೇಸಿನ ಇದನ್ನೆಲ್ಲನೂ ಅಪ್ಡೇಟ್ ಮಾಡ್ತಾರೆ ಆ ಮ್ಯೂಸಿಯಮ್ನೊಳಗೆ. ಎಲ್ಲ ಮ್ಯೂಸಿಯಮ್ನೊಳಗೂ ಮಾಡ್ತಾರೆ, ಇದರಲ್ಲಂತೂ ಬಹಳ ಬೇಗ ಅಪ್ಡೇಟ್ ಮಾಡ್ತಾರೆ. ಅವನ್ನೆಲ್ಲನೂ ಪದೇ ನೋಡೋದು ಅಲ್ಲದೆ ಅವರು ಸ್ಪೇಸ್ ಬಗ್ಗೆ ಹೊಸ ಫಿಲಮ್ಗಳನ್ನು ಮಾಡ್ತಾರೆ.
ಅಲ್ಲಿ ತೋರಿಸ್ತಾರೆ ಅದಕ್ಕೆ. ಅದನ್ನೊಂದು 2-3 ಫಿಲಮ್ಗಳನ್ನಾರು ನೋಡೋದು, ಹೀಗೆ ಮಾಡ್ತಾಯಿದ್ದೆ. ಮತ್ತು ಸಿಕ್ಕದಷ್ಟು ಪುಸ್ತಕಗಳನ್ನು ಕೊಂಡ್ಕೊಂಬಂದು ಇಟ್ಕೊಂಡು ಓದ್ತಾ ಇದ್ದೆ. ಹೀಗಿರುವಾಗ 1911ನೇ ಇಸವಿಯಲ್ಲಿ ನನಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಒಂದು ಆಮಂತ್ರಣ ಬಂತು, ವಿಸಿಟಿಂಗ್ ಪ್ರೊಫೆಸರಾಗಿ ಬನ್ನಿ ಅಂತ ಅಂದು. 2 ತಿಂಗಳ ಮಟ್ಟಿಗೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನೊಳಗೆ. ಅವರ ಇದು ಏನಂತ ಅಂದರೆ, ಸೃಜನಶೀಲ ಒಬ್ಬರು, ಅವರು ವಿಜ್ಞಾನೇತರರು, ಸೃಜನಶೀಲ ವ್ಯಕ್ತಿ ಬಂದು ಕ್ಯಾಂಪಸ್ನಲ್ಲಿರೋದು. ಅವ್ರಿಗೆ ಬೇಕಾದ ಇದು ಅಲ್ಲಿಯ ವಿಜ್ಞಾನಿಗಳನ್ನು ಅವರು ಮೀಟ್ ಮಾಡ್ಬೋದು, ವಿಜ್ಞಾನಿಗಳು ಇವರನ್ನು ಮೀಟ್ ಮಾಡ್ಬೋದು. ಈ ಥರದ ಅದು ನಮ್ಗೆ ಇಂಥದ್ದು ಅಂತ ಏನು ಕೆಲಸ ಏನಿಲ್ಲ. ಮುಖ್ಯವಾಗಿ 1-2 ಭಾಷಣಗಳನ್ನು ಕೊಡೋದು ಅಷ್ಟೇ. ಆವಾಗ 2 ತಿಂಗಳು ನಾನು ಇಲ್ಲಿ ಇದ್ದಾಗ ಇವರು ಪ್ರೊಫೆಸರ್ ರಘುನಂದನ್ ಅಂತ ಅನ್ನೋರನ್ನ ನಾನು ಭೇಟಿಯಾದೆ. ಅವರು ಏರೋಸ್ಪೇಸ್ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿನ ಹೆಡ್ಡು, ಕನ್ನಡಿಗರು. ನನ್ನ ಪುಸ್ತಕಗಳನ್ನು ಎಲ್ಲ ಓದಿದ್ದವರು. ಅವ್ರಿಗೆ ನಾನು ಭೇಟಿ ಮಾಡಿದೆ. ಅವರು ಅದರಲ್ಲೂ ನನಗೆ ಈ ಸಬ್ಜೆಕ್ಟ್ನಲ್ಲಿ ಭೇಟಿ ಮಾಡಿದ ಮೇಲೆ ಅದು ಹೇಗೆ ಆಕಾಶಕ್ಕೆ ಏರೋದು, ಮತ್ತೊಂದು ಸ್ಪೇಸ್ ಬಗ್ಗೆ ಏನು ಅಂತ ಅನ್ನೋದನ್ನೆಲ್ಲ ಅವ್ರನ್ನ ಕೇಳಿದೆ. ಅವರು ಸಾಧ್ಯವಾದಷ್ಟು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಎಷ್ಟೋ ಪುಸ್ತಕಗಳನ್ನು ಕೊಟ್ಟರು. ಜೊತೆಗೆ ಅವರ ರಿಸರ್ಚ್ ಸ್ಟೂಡೆಂಟ್ಸ್ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದರು. ಅವರೆಲ್ಲ ಪೋಸ್ಟ್ ಡಾಕ್ಟ್ರಲ್ ರಿಸರ್ಚ್ನವರು. ಅವ್ರು ಬರೀ PhD ಗೈಡ್ ಮಾಡೋದಿಲ್ಲ, ಅವ್ರು ಅದಕ್ಕಿಂತ ಮೇಲ್ಮಟ್ಟದವ್ರಿಗೆ ಮಾತ್ರ ಗೈಡ್ ಮಾಡೋರು. 4 ಜನ ಅವರನ್ನು ಕೂಡ ನನಗೆ ಪರಿಚಯ ಮಾಡಿಸ್ಕೊಟ್ರು. ಆ ಪೋಸ್ಟ್ ಡಾಕ್ ವಿಜ್ಞಾನಿಗಳು ನನ್ನ ಹತ್ರ ಬಹಳ ಇದಾಗಿ, ಅವರೆಲ್ಲ ಚಿಕ್ಕ ವಯಸ್ಸಿನವರು, ಸುಮಾರು 28-30 ವಯಸ್ಸಿನವರು. ಅವರು ಉತ್ಸಾಹದಿಂದ ನಾನು ಕೇಳಿದ ಪ್ರಶ್ನೆಗಳಿಗೆ, ನಾನು ಬರೀ ಕೇಳಿದ ಪ್ರಶ್ನೆಗಳಿಗೇನು ಅವರೇ ಹೊಸ ಪ್ರಶ್ನೆಗಳನ್ನು ಹಾಕ್ಕೊಂಡು ಅದಕ್ಕೆಲ್ಲನೂ ಉತ್ತರ ಹೇಳ್ತಾಯಿದ್ರು ನನಗೆ. ನಾನು ಸ್ವಲ್ಪ ಇಂಟ್ರಪ್ಟ್ ಮಾಡ್ತೀನಿ. ಅಂದರೆ ಒಂದು ಕಾದಂಬರಿ ಹುಟ್ಕೊಳ್ಳೋ ರೀತಿಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಈಗ ಇಲ್ಲಿವರೆಗೂ ನೀವು ಹೇಳಿದ್ದು ಮಾಹಿತಿ ಸಂಗ್ರಹಣೆ ಹೇಗೆ ಮಾಡ್ಕೊಂಡ್ರಿ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕಾದಂಬರಿಯ ಎಳೆ ಚಿಗಿತ್ಕೊಳ್ತಿತ್ತ? ಎಲ್ಲೋ ಒಂದು ಕಡೆ ಉತ್ತರ, ಇನ್ನೊಂದು ಕಡೆ ಸುದರ್ಶನ, ಆ ಥರದ ಎಳೆ ಇದನ್ನು ನಾನು ಹೇಳ್ತೇನೆ. ಇದನ್ನು ಹೀಗೆ ಮಾಡ್ತಾ ಇದ್ದಾಗ ಮಧ್ಯದೊಳಗೆ ನಾನು ಈ ಕಾದಂಬರಿ ವಸ್ತು ನಂಗೆ ಹೊಳಿತಾ ಇತ್ತು. ಆಮೇಲೆ ಆವಾಗ ನನಗನ್ನಿಸ್ತು, ನಾನು ಇಸ್ರೋಕ್ಕೆ ಒಂದು ಸಲ ಹೋಗಬೇಕು ಅಂತ ಅನ್ನಿಸ್ತು. ಆ ಇಸ್ರೋದಲ್ಲಿ ಒಬ್ಬರು ವಿಜ್ಞಾನಿ ನನಗೆ ಗೊತ್ತಿದ್ದರು, ಸತೀಶ್ ಅಂತವ. ಆ ಸತೀಶ್ಗೆ ಫೋನ್ ಮಾಡಿ ಹೇಳಿದೆ, ನಾನು ಇಸ್ರೋಕ್ಕೆ ನೋಡೋಕ್ಕೆ ಬರಬೇಕು ಅಂತ. ಆಮೇಲೆ ನನಗೆ ಅಲ್ಲಿ ಕೆಲವು ವಿಜ್ಞಾನಿಗಳ ಹತ್ರ ಚರ್ಚೆ ಮಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಅಂದು. ಅವರು ನನ್ನ ಇಸ್ರೋಗೆ ಕರ್ಕೊಂಡು ಹೋಗಿ 4 ಜನ ವಿಜ್ಞಾನಿಗಳ ಅನ್ನೋದು ಒಂದು ಸಭೆ ಸೇರಿಸಿ ಚರ್ಚೆಗೆ ಅವಕಾಶ ಮಾಡಿಕೊಟ್ರು. ಆವಾಗ ನಾನು ಇದನ್ನು ಹೇಳಿದೆ ಅವ್ರಿಗೆ, ನನಗಿಂಥದ್ದೊಂದು ಕಾದಂಬರಿ ಮನಸ್ಸಿನೊಳಗಿದೆ, ಅದಕ್ಕೆ ಇಂತಿಂಥ ಪ್ರಶ್ನೆಗಳು ನನಗೆ ಉತ್ತರ ಬೇಕು ಹಾಗೆ ಅಂತ ಹೇಳಿದೆ. ಅವರು ಎಲ್ರಿಗೂ ಬಹಳ ಸಮರ್ಪಕವಾಗಿ ನನಗೆ ಉತ್ತರ ಕೊಟ್ಟರು. ಜೊತೆಗೆ ಇಸ್ರೋದವರು ಪ್ರಕಟ ಮಾಡಿದಂಥ ಪುಸ್ತಕಗಳನ್ನು ಕೂಡ ನನಗೆ ಕೊಟ್ಟರು. ಅದಕ್ಕೆ ಮೊದಲು ನಾನು ಈ ಅಮೇರಿಕಾದ ಇದರೊಳಗೆ ಜಾನ್ಸನ್ ಸ್ಪೇಸ್ ಸೆಂಟರ್ ಅಂತ ಇದೆ, ಅದು ಯಾವ ಊರಿನಲ್ಲಿ ತಕ್ಷಣ ನನಗೆ ಜ್ಞಾಪಕ ಬರ್ತಾಯಿಲ್ಲ. ಅಲ್ಲಿಗೂ ಹೋಗಿ ನೋಡಿದ್ದೆ ನಾನು. ಇದನ್ನು ಇಸ್ರೋದಂಥದ್ದೇ ಸೆಂಟ್ರು, ಅದನ್ನು ಅಲ್ಲೂ ಕೂಡ ನೋಡಿದ್ದೆ. ಇಲ್ಲೂ ಕೂಡ ವಿಜ್ಞಾನಿಗಳ ಕೈಲೆಲ್ಲ ಚರ್ಚೆ ಮಾಡಿ ಮತ್ತು ಹೊಸದೊಂದು ಇದು ಸ್ಯಾಟಲೈಟನ್ನು ಅವರು ಮಾಡ್ತಾಯಿದ್ರು, ಗಾಜಿನ ಇದರೊಳಗೆ. ಅಂದರೆ ಈ ಧೂಳು ಸ್ವಲ್ಪನೂ ಒಳಗೆ ಬರಬಾರ್ದು, ಆ ಥರದ ಗಾಜಿನ ಒಳಗಡೆ ಅದನ್ನು ಜೋಡಿಸ್ತಾಯಿದ್ರು. ಅದು ಕೂಡ ನೋಡಿದೆ ನಾನು ಅಷ್ಟೆ. ಇಷ್ಟರೊಳಗೆ ಈ ವಸ್ತು ನನಗೆ ಹೊಳೆದಿತ್ತು. ಆಮೇಲೆ ನಾನು ಇದು ಇಬ್ಬರನ್ನ ಈಗ ನನ್ನ ಮನಸ್ಸಿನಲ್ಲಿ ಹೊಳೆದದ್ದು ಏನು ಅಂದರೆ, ಈಗಾಗಲೇ ಮಂಗಳನತ್ತ ಪ್ರಯಾಣ ಮಾಡೋದು ಇವೆಲ್ಲನೂ ನಡೆದೇ ಇದೆ. ಇದನ್ನು ಬರೀ ಅಷ್ಟಕ್ಕೆ ಏನು ಇದು ದೊಡ್ಡ ಒಂದು ತತ್ವಶಾಸ್ತ್ರವ ಮಟ್ಟವನ್ನು ಮುಟ್ಟುವಂಥ ಯಾನ ಆಗಲ್ಲ ಇದು.
ಇನ್ನೂ ದೊಡ್ಡ ಯಾನ ಆಗಬೇಕು ಅಂತಂದರೆ ಹತ್ತಿರದಲ್ಲಿ ನಮ್ಮ ಸೂರ್ಯಮಂಡಲಕ್ಕೆ ಹತ್ತಿರದಲ್ಲಿ ಇರುವಂಥ ಒಂದು ನಕ್ಷತ್ರದ ಮಂಡಲಕ್ಕೆ ಹೋಗಬೇಕು ಅಂತ ಒಂದು ಪ್ಲ್ಯಾನು ನಾನು ಇದರಲ್ಲಿ ಹಾಕ್ಕೊಂಡೆ. ಅಮೇರಿಕನ್ಸು ಇದನ್ನು ಯಾವುದನ್ನು ವಯೋಜರನ್ನು ಬಿಟ್ಟಿದ್ದರು ಎಲ್ಲಿಗೆ, ಸೂರ್ಯಮಂಡಲದ ಆಚೆಗೆ ಹೋಗೋದಕ್ಕೆ ಅಂತಂದು. ಅದು ಈಗಾಗಲೇ ಸುಮಾರು 20 ವರ್ಷ ಆಗಿತ್ತು ಬಿಟ್ಟು. ಅದರೊಳಗೆ ಅದು ಎಷ್ಟು ಹೋಗಿದೆ, ಈ ಕೊನೆಗೊಂದು ದಿವಸ ಪತ್ರಿಕೆಯಲ್ಲಿ ಬಂತು, ವಯೋಜರು ಸೂರ್ಯನ ಗ್ರಾವಿಟೇಷನಲ್ ಪರಿಧಿಯಿಂದ ಆಚೆಗೆ ಹೋಗಿದೆ ಅಂತ ಒಂದು ಇದು ಬಂತು. ಆವಾಗ ಹೌದು, ಈ ನಾನು ಮಾಡುವಂಥ ಇದರೊಳಗೆ ಈ ನಕ್ಷತ್ರ ನೌಕೆ ಇದು ಹೋಗುವ ಹಾಗೆ ಮಾಡಬೇಕು, ಇಷ್ಟು ನನಗೆ ಹೊಳೀತು. ಅದಕ್ಕೆ ಒಬ್ಬರು ಹೆಂಗಸು ಒಬ್ಬ ಗಂಡಸನ್ನು ನಾವು ಅಲ್ಲಿ ಇಡಬೇಕಾಗತ್ತೆ. ಯಾಕೆಂದರೆ ನಾನೇ ಬಹಳ ಹಿಂದೆ ಕಂಪ್ಯೂಟ್ರು ಇಲ್ಲ, ಏನೂ ಇಲ್ಲ ನನ್ನ ಹತ್ರ. ನಾನು ಕ್ಯಾಲ್ಕುಲೇಟ್ ಮಾಡಿದೆ, ಇದನ್ನು ಈ ಸ್ಪೀಡ್ನಲ್ಲಿ ಹೋದರೆ ಅಲ್ಲಿಗೆ ಹತ್ತಿರದಲ್ಲಿರೋ ಪ್ರಾಕ್ಸಿಮಾ ಸೆಂಟಾರಿಸ್ಗೆ ತಲುಪಬೇಕಾದ್ರೆ 22,000 ವರ್ಷ ಬೇಕಾಗುತ್ತೆ ಅಂತ ನಾನು ಲೆಕ್ಕ ಹಾಕ್ಕೊಂಡೆ. ಸರಿ, ಹಾಗಿದ್ದರೆ 22,000 ವರ್ಷಕ್ಕೆ ನಾವು ಇಲ್ಲಿ ಕಳಿಸುವಂಥ ಮನುಷ್ಯರೇನು ಬದುಕಿರೋದಿಲ್ಲ. ಅವರ ಆಹಾರದ ಸಮಸ್ಯೆ ಏನು, ಅದು ಮುಂದಿನ ತಲೆಮಾರು ಹೇಗೆ ಹೋಗಬೇಕು ಅಂತ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದೆ ನಾನು. ಒಬ್ಬ ಗಂಡಸು ಒಬ್ಬ ಹೆಂಗಸನ್ನು ಕಳಿಸೋದು, ಅವರ ಸಂತಾನ ಇತ್ಯಾದಿ ಅನ್ನೋದನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಹಾಗೆ ಮಾಡಿದವನು ಈ ಪಾತ್ರಗಳನ್ನು ನಾನು ಸೃಷ್ಟಿ ಮಾಡಿದೆ. ನಿರೂಪಣೆಯ ಶೈಲಿ ಕೂಡ ಬಹಳ ಅನನ್ಯವಾದಂಥದ್ದು. ಭೂಮಿಯನ್ನೇ ನೋಡದೇ ಇರುವಂಥ ಒಬ್ಬ ಹುಡುಗಿ ತಮ್ಮ ತಂದೆ ತಾಯಿ ಬರೆದಿಟ್ಟಂಥನ್ನ, ಅಂದರೆ ತಂದೆ ತಾಯಿ ಅಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ, ತಂದೆ ತಾಯಿ ಬರೆದಿಟ್ಟಂಥದ್ದನ್ನು ಓದಿಕೊಳ್ಳುವ ಮೂಲಕ ಇಲ್ಲಿ ನಡೆದ ವಿದ್ಯಮಾನಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಆ ನಿರೂಪಣೆಯನ್ನು ಹೇಗೆ ಡಿಸೈಡ್ ಮಾಡ್ತೀರಿ ಅಂತ ನನಗೆ ಅದನ್ನು ತಿಳ್ಕೊಳ್ಳೋ ಕುತೂಹಲ. ಈ ಕಾದಂಬರಿಯನ್ನು ಈ ರೀತಿಯಾಗಿ ನಿರೂಪಣೆ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು. ನೀವು ಇಡೀ ಕಥೆಯನ್ನು ಉತ್ತರೆಯ ಮೂಲಕನೂ ಹೇಳಿಸ್ಬೋದಾಗಿತ್ತು, ಸುದರ್ಶನನ ಮೂಲಕನೂ ಹೇಳಿಸ್ಬೋದಾಗಿತ್ತು, ಆದರೆ ಮಕ್ಕಳ ಮೂಲಕ ಹೇಳಬೇಕು ಅನ್ನುವಂಥದ್ದು ಅಲ್ಲ. ಅದು ಈ ತಂತ್ರ ಅನ್ನೋದು ವಸ್ತುವನ್ನು ಪರಿಣಾಮಕಾರಿಯಾಗಿ ಹೇಳೋದಕ್ಕೆ ತಂತ್ರ ಅಂತ ಹೆಸರು. ಇಲ್ಲಿ ಬರೋ ವಸ್ತು ಯಾವುದು, ಅದು ನಾನು ಮಕ್ಕಳ ಮೂಲಕ ಇದನ್ನು ಈ ಪ್ರಶ್ನೆಯನ್ನು ನಾನು ಎತ್ಕೊಂಡ್ರೆ ಅದು ಯಾವ ಮೂಲಕವಾಗಿ ಹೋಗುತ್ತೆ ಇದರೊಳಗೆಲ್ಲನೂ. ಅವ್ರಿಗೆ ತಂದೆ ತಾಯಿ ಎಂದು ಮೊದಲು ಅವ್ರು ತಿಳ್ಕೊಬೇಕು. ತಂದೆ ತಾಯಿಗಳನ್ನೆಲ್ಲ ನೇರವಾಗಿ ಕೇಳಿ ಎದುರುಗಡೆಯಿಂದ ಅವ್ರಿಗೆ ಕೇಳಿಸೋಕ್ಕಾಗಲ್ಲ. ಆಮೇಲೆ ಅವರು ತಮ್ಮ ಡೈರಿಯನ್ನು ಬರೆಯೋದಿದೆಯಲ್ಲ, ಅದು ಭೂಮಂಡಲದಲ್ಲಿ ಮನೋವೈದ್ಯರೇ ಹೇಳಿರ್ತಾರೆ, ನಿಮ್ಮ ಅನುಭವಗಳನ್ನು ನೀವು ಬರೀತಾ ಹೋಗಿ, ಸ್ವಲ್ಪ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತೆ ನಿಮಗೆ ಹಾಗೆ ಅಂತ ಅವ್ರು ಹೇಳಿರ್ತಾರೆ. ಇವರು ಅದನ್ನು ಬರೆದು ಹೋಗ್ತಾ ಇರ್ತಾರೆ ತಮ್ಮ ಅನುಭವಗಳನ್ನು. ಹಾಗೆ ನೋಡಿದರೆ ದಿನನಿತ್ಯದ ಅನುಭವಗಳನ್ನು ಎಷ್ಟೋ ಬರೀಬಹುದು, ಆದರೆ ಒಂದು ಕಥೆ ಅಂತ ಅಂದಮೇಲೆ ಅದರಲ್ಲಿ ಒಂದು ಆಯ್ಕೆ ಇರುತ್ತೆ. ಅದು ಕಥಾಕಾರ ಮಾಡಿರುವಂಥ ಆಯ್ಕೆ. ಅದರಿಂದ ಈ ಥರದೊಳಗೆ ಮಾಡಿದೆ ಅದನ್ನು. ಹಾಗೆ ಮಾಡಿ ಇದನ್ನು ಇಲ್ಲಿಂದ ಅವ್ರ ಕಥೆಗೆ ಹೋಗೋದು, ಅಲ್ಲಿಂದ ಹಿಂದಿನ ಕಥೆಗೆ ಹೋಗೋದು, ಮುಂದಿನ ಕಥೆಗೆ ಬರೋದು, ಇವೆಲ್ಲ ಕಥನ ಶೈಲಿಯ ಒಂದು ತಾಂತ್ರಿಕತೆ ಅಷ್ಟೇ. ಅದು ವಸ್ತು ಒಂದಿದ್ದಾಗ ಇಷ್ಟು ಇದನ್ನು ಕಾದಂಬರಿಗಳನ್ನು ಬರೆದು ಅನುಭವ ಇರುವಾಗ ಮತ್ತು ಕಥನದ ತಾಂತ್ರಿಕತೆಯನ್ನು ಅಧ್ಯಯನವೂ ಮಾಡಿರುವಾಗ ತನಗೆ ತಾನೇ ಹೊಳೆಯುತ್ತೆ. ಇದಕ್ಕೆ ಯಾವ ಇದನ್ನು ತಂತ್ರ ಬೇಕು, ಇಲ್ಲಿ ಯಾವ ತಂತ್ರ ಬೇಕು, ಯಾವ ತಂತ್ರ ಇದ್ದರೆ ಏನೇನು ಅಡಚಣೆಗಳು ಬರ್ತವೆ, ಯಾವ ತಂತ್ರ ಇಟ್ಕೊಂಡ್ರೆ ಆ ಅಡಚಣೆಗಳನ್ನು ನಾವು ಹೋಗಲಾಡಿಸ್ಬೋದು. ಇದು ತನಗೆ ತಾನೇ ಅನುಭವದಿಂದ ಬರುತ್ತೆ, ಬರವಣಿಗೆ ಅನುಭವದಿಂದ. ಸರ್, ಇನ್ನು ತಮ್ಮ ಕಾದಂಬರಿಯಲ್ಲಿನ ಸ್ತ್ರೀ ಪಾತ್ರಗಳು, ಉತ್ತರೆಯ ಪಾತ್ರ ಕೂಡ ಕಾಡುತ್ತೆ. ತಮ್ಮ ಕಾದಂಬರಿಯಲ್ಲಿನ ಸ್ತ್ರೀ ಪಾತ್ರಗಳು, ಆ ವಿಷಯದ ಬಗ್ಗೆ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಯಾನ ಕಾದಂಬರಿಯಲ್ಲಿನ ಸ್ತ್ರೀ ಪಾತ್ರ ಉತ್ತರೆ. ಭೈರಪ್ಪನವರು ತಮ್ಮ ಕಾದಂಬರಿಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ಶೋಷಣೆಗೀಡು ಮಾಡ್ತಾರೆ ಅನ್ನುವಂಥ ಆರೋಪಗಳನ್ನು ಹಲವರು ಮಾಡ್ತಾರೆ. ಆದರೆ ಯಾನ ಕಾದಂಬರಿಯಲ್ಲಿ ಒಬ್ಬ ಪವರ್ಫುಲ್ ಫೈಟರ್ ಪ್ಲೇನ್ ಪೈಲಟ್ ಆಗಿ ಅನಾವರಣಗೊಳ್ತಾರೆ ಉತ್ತರೆ. ನಂತರ ಆಗೋದೇನು, ಆ ವಿಷಯದ ಬಗ್ಗೆ ಭೈರಪ್ಪನವ್ರ ಹತ್ರ ಮಾತಾಡ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.